ನಮ್ಮ SLB ಎಂಟರ್ಪ್ರೈಸಸ್ ಕಡೆಯವರು ನಿಮಗೆ ಎರಡೆರಡು ಆಪರ್ಚುನಿಟಿ ತಂದುಕೊಟ್ಟಿದ್ದಾರೆ. ಅದೇ ಮಿಷನರಿ ಮತ್ತೆ ಪ್ಯಾಕಿಂಗ್ ಜಾಬ್ ಆಗಿರುತ್ತೆ. ಫಸ್ಟ್ ನಾನು ನಿಮಗೆ ಪ್ಯಾಕಿಂಗ್ ಜಾಬ್ ಬಗ್ಗೆ ಹೇಳ್ತೀನಿ. ನಮ್ಮ ಹತ್ರ ತುಂಬಾ ವೆರೈಟೀಸ್ ಆಫ್ ಪ್ಯಾಕಿಂಗ್ ಜಾಬ್ಸ್ ಅವೈಲೇಬಲ್ ಇದೆ ಮ್ಯಾಮ್. ಬಟ್ ನಾನು ನಿಮಗೆ ಫಸ್ಟ್ ಆಗಿ ಅಗರಬತ್ತಿ ಪ್ಯಾಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಅಗರಬತ್ತಿ ಅಂದ್ರೆ ಇದನ್ನ ನಾವು ನಿಮಗೆ kg ಲೆಕ್ಕದಲ್ಲಿ ಕೊಟ್ಟಿರ್ತೀವಿ. ಸೊ ಇದು ಆಲ್ಮೋಸ್ಟ್ 1 kg ಇದೆ. ಹಾಗೆ ಯಾವ ತರ ಪ್ಯಾಕ್ ಮಾಡೋದು ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಗಿ ಈ ತರ ಪೇಪರ್ ಪ್ಯಾಕಿಂಗ್ ಆಗಿರುತ್ತೆ, ಅಥವಾ ಬಾಕ್ಸ್ ಪ್ಯಾಕಿಂಗ್ ಆಗಿರುತ್ತೆ, ಇಲ್ಲ ಅಂದ್ರೆ ಶೀಟ್ ಪ್ಯಾಕಿಂಗ್ ಆಗಿರುತ್ತೆ, ಇಲ್ಲ ಬಾಟಲ್ಸ್ ಪ್ಯಾಕಿಂಗ್ ಆಗಿರುತ್ತೆ ಮ್ಯಾಮ್. ಸೊ ನಿಮ್ಗೆ ಈ ಪ್ಯಾಕಿಂಗ್ ಎಲ್ಲ ಏನೇನು ಐಟಮ್ಸ್ ಪ್ರೊವೈಡ್ ಮಾಡಬೇಕು ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಎಕ್ಸಾಂಪಲ್ ನಿಮ್ಗೆ ಈ ಪ್ಲಾಸ್ಟಿಕ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ, ಶೀಟ್ಸ್ ಆಗಿರ್ಬೋದು, ಈ ಶೀಟ್ಸ್ ಕೂಡ ನಾವೇ ನಿಮಗೆ ಪ್ರೊವೈಡ್ ಮಾಡ್ತೀವಿ, ಬಾಕ್ಸಸ್ ನಾವೇ ಪ್ರೊವೈಡ್ ಮಾಡ್ತೀವಿ, ಬಾಟಲ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ, ಎಲ್ಲಾನು ನಾವೇ ಪ್ರೊವೈಡ್ ಮಾಡ್ತೀವಿ. ಸೊ ಬನ್ನಿ ಫಸ್ಟ್ ಆಗಿ ಪೇಪರ್ನ ಅಗರಬತ್ತಿಯಲ್ಲಿ ಹೇಗೆ ಪ್ಯಾಕ್ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಆಗಿ ನಾನು ಹೇಳ್ದಲ್ಲ ಶೀಟ್ಸ್ ನ ತಗೊಂಡು ಪ್ಯಾಕ್ ಮಾಡ್ಬೇಕಂತ. ಒಂದು ಶೀಟ್ ತಗೊಳ್ಳೋಣ. ಸೊ 4 ಸ್ಟಿಕ್ಸ್, ನೋಡಿ 4 ಸ್ಟಿಕ್ಸ್ ನ ನಾನು ಹೇಳ್ತೀನಿ ಮ್ಯಾಮ್. ರಿಕ್ವೈರ್ಮೆಂಟ್ ಆಗಿರುತ್ತೆ. ನಾನು ಇವಾಗ ಮಾತ್ರ 4 ಸ್ಟಿಕ್ಸ್ ತಗೊಂಡಿದ್ದೀನಿ. ನಮ್ ರಿಕ್ವೈರ್ಮೆಂಟ್ 8 ಸ್ಟಿಕ್ಸ್ ಆಗಿರ್ಬೋದು ಅಥವಾ 10 ಸ್ಟಿಕ್ಸ್ ಆಗಿರ್ಬೋದು. ಸೊ ನಾನು ನಿಮ್ಗೆ ಮೊದಲೇ ತಿಳಿಸ್ಕೊಡ್ತೀನಿ ಎಷ್ಟು ಸ್ಟಿಕ್ಸ್ ಹಾಕ್ಬೇಕು ಅಂತ. ಸೊ ಸದ್ಯಕ್ಕೆ ನಾನು 4 ಸ್ಟಿಕ್ಸ್ ತಗೊಂಡಿದ್ದೀನಿ. ಸೊ ಇದನ್ನ ಈ ತರ ಪೇಪರ್ ಅಗರಬತ್ತಿ ಪ್ಯಾಕಿಂಗ್ ನ ಈ ತರ ಪ್ಯಾಕ್ ಮಾಡಿ ಈ ತರ ಕೊಡ್ಬೋದು. ಓಕೆ, ಸೊ ನಾವು ನಿಮ್ಗೆ ಏನಾದ್ರು ಈ ತರ ಕೊಟ್ಟಿದ್ರೆ ನೀವು ಬಾಕ್ಸ್ ರೀತಿ ಪ್ಯಾಕ್ ಮಾಡಿ ಅಥವಾ ಶೀಟ್ ರೀತಿ ಪ್ಯಾಕ್ ಮಾಡಿ ಕೊಡ್ಬೇಕಾಗುತ್ತೆ. ಸೊ ಎಕ್ಸಾಂಪಲ್ ಆಗಿ ತೋರಿಸ್ಕೊಡ್ತೀನಿ ಹೇಗೆ ಅಂತ. ನೋಡಿ ಬಾಕ್ಸ್ ರೀತಿ ಇದನ್ನ ಮಾಡ್ಕೋಬೇಕು ಫಸ್ಟ್ ಆಗಿ. ಸೊ ಇದಕ್ಕೆ ನಾವು ಒಂದು 3 ಪೇಪರ್ ಅಗರಬತ್ತಿ ಆಗಿದೆಯಲ್ಲ, ಸೊ ಇದನ್ನ ಹಾಕೋಣ. ಹೀಗೆ 3 ಹಾಕೋಣ ಮ್ಯಾಮ್. ಸೊ ಈ ತರ ಬಾಕ್ಸ್ ನ ಪ್ಯಾಕ್ ಮಾಡಿ ನಿಮ್ಗೆ ಕೊಡ್ಬೇಕಾಗುತ್ತೆ. ಇನ್ನೊಂದು ಶೀಟ್ ಆದ್ರೆ ಇದರಲ್ಲಿ ಕೂಡ ನೀವು ಒಂದು ಪ್ಯಾಕ್ ಒಂದು 6 ಅಥವಾ 12 ನಾವು ಹೇಳ್ತೀವಿ ರಿಕ್ವೈರ್ಮೆಂಟ್. ಸೊ ಅಷ್ಟು ಹಾಕೊಟ್ರೆ ಈ ತರ ಆಗುತ್ತೆ. ಸೊ ಈ ತರ ಎಲ್ಲ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಸೊ ಇದು ಬಂದ್ಬಿಟ್ಟು ಅಗರಬತ್ತಿ ಪ್ಯಾಕಿಂಗ್ ಆಗಿತ್ತು. ಇನ್ನ ಬೇರೆ ಬೇರೆ ಪ್ಯಾಕಿಂಗ್ ಇದೆ, ನಾನು ನಿಮ್ಗೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಮತ್ತೆ ಸಿಗುವ. ಬಾಯ್.